ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಲಾಸ್ಟ್ ಫ್ಯೂ ಡೇಸ್ ಇಂದ ಎಲ್ಲಿ ನೋಡಿದ್ರು ಟಾಕ್ಸಿಕ್. ಇದರ ಕ್ರೇಜ್ ಹೇಗಿದೆ ಅಂತಂದ್ರೆ, ಕರ್ನಾಟಕದಲ್ಲಿ ಮೊದಲನೇ ದಿನದ ಟಿಕೆಟ್ ಬುಕ್ ಮಾಡೋದಕ್ಕೆ ಶೋಸ್ಗಳೇ ಅವೈಲೇಬಲ್ ಇಲ್ಲ. ಎಲ್ಲಾ ಶೋಗಳು ಕೂಡ ಬುಕ್ ಆಗೋಗಿದೆ. ಸೊ ನಾವಿವತ್ತು ಟಾಕ್ಸಿಕ್ ಕ್ರೇಜ್ ಹೇಗಿದೆ ಅಂಡ್ ಇದಕ್ಕೆ ಬಾಲಿವುಡ್ ಅವ್ರು ಏನ್ ಹೇಳ್ತಿದ್ದಾರೆ ಅಂಡ್ ಯಾವ ರೆಕಾರ್ಡ್ನ ಬ್ರೇಕ್ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂಡ್ ನಾನು ಮಾಡುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ಆಫ್ ಆಲ್, ನಿನ್ನೆ ಒಂದಿನದಲ್ಲೇ ಟಾಕ್ಸಿಕ್ ಸುಮಾರು 3,37,000 ಟಿಕೆಟ್ನ ಬರೀ ಬುಕ್ ಮೈ ಶೋ ಒಂದರಲ್ಲೇ ಸೇಲ್ ಮಾಡಿದೆ. ಅಂಡ್ ಅದು ಕೂಡ ತೆಲುಗು ಅಂಡ್ ತಮಿಳ್ ಇಲ್ದೇನೆ. ಇಫ್ ಇನ್ ಕೇಸ್ ಇದು ತಮಿಳ್ನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ ಇಲ್ಲೆಲ್ಲ ಕೂಡ ಫುಲ್ ಫ್ಲೆಡ್ಜ್ ಆಗಿ ಟಿಕೆಟ್ ಓಪನ್ ಮಾಡಿದ್ರೆ ಬುಕ್ಕಿಂಗ್ ಬೇರೆ ಲೆವೆಲಲ್ಲಿ ಇರೋದು. ಮತ್ತೆ ಇವರು ತುಂಬಾ ಸಿಟಿಗಳಲ್ಲಿ ಕೇವಲ ಲಿಮಿಟೆಡ್ ಶೋಸ್ನ ಮಾತ್ರನೇ ಓಪನ್ ಮಾಡಿದ್ರು ಅಲ್ವಾ. ಸೊ ಇವಾಗ ಟಾಕ್ಸಿಕ್ನ ಒಂದು ಮ್ಯಾಸಿವ್ ಬುಕ್ಕಿಂಗ್ ಇಂದ ಇನ್ನ ಹೆಚ್ಚಿನ ಸಂಖ್ಯೆಗಳಲ್ಲಿ ಇವರು ಶೋಸ್ನ ಆಡ್ ಅಪ್ ಮಾಡ್ತಾ ಇದ್ದಾರೆ. ಅಷ್ಟು ಕ್ರೇಜ್ನ ಟಾಕ್ಸಿಕ್ ಇವಾಗ ಕ್ರಿಯೇಟ್ ಮಾಡಿದೆ. ಮತ್ತೆ ಬಾಲಿವುಡ್ ಅಲ್ಲಿ ಒಂದಷ್ಟು ಜನ ಟಾಕ್ಸಿಕ್ ಮೂವಿ ಬರೀ ಹೈಪ್ ಆಯ್ತು ಅಷ್ಟೇ, ಇಲ್ಲಿ ಯಾರಿಗೂ ಕೂಡ ಟಾಕ್ಸಿಕ್ ಮೂವಿ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಅಂಡ್ ಹಿಂದಿ ಫಸ್ಟ್ ಡೇ ಬುಕ್ಕಿಂಗ್ ಅಲ್ಲಿ ಸುಮಾರು 20,000-25,000 ಟಿಕೆಟ್ ಸೆಲ್ ಆದ್ರೇನೆ ಹೆಚ್ಚು ಅಂತ ಹೇಳ್ತಾ ಇದ್ರು. ಬಟ್ ಟಾಕ್ಸಿಕ್ ಅವರ ಎಕ್ಸ್ಪೆಕ್ಟೇಷನ್ಸ್ಗೂ ಜಾಸ್ತಿ, ಅಂದ್ರೆ ಒಂದೇ ದಿನದಲ್ಲಿ ಸುಮಾರು 60,000 ಟಿಕೆಟ್ಸ್ ಬುಕ್ಕಿಂಗ್ ಇಂದ 8 ಕೋಟಿ ಕಲೆಕ್ಷನ್ ನ ಮಾಡಿ ಬಾಲಿವುಡ್ಗೆ ಶಾಕ್ ಕೊಟ್ಟಿದೆ. ಮತ್ತೆ ಈ ಹಿಂದೆ ಯಾರೆಲ್ಲ ಟಾಕ್ಸಿಕ್ ಹಿಂದಿ ವರ್ಷನ್ ನ ಡೇ 1 ಕಲೆಕ್ಷನ್ 20 ಕೋಟಿನೂ ಕೂಡ ದಾಟಲ್ಲ ಅಂತ ಹೇಳ್ತಾ ಇದ್ರು, ಅವರೆಲ್ಲ ಇವಾಗ ಬರೀ ಹಿಂದಿ ಒಂದರಲ್ಲೇ ಸುಮಾರು 40-50 ಕೋಟಿ ಕಲೆಕ್ಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ಓವರ್ ಆಲ್ ನಾರ್ತ್ ಇಂಡಿಯಾ ಒಂದರಲ್ಲೇ ಎಲ್ಲಾ ಲ್ಯಾಂಗ್ವೇಜ್ ಇಂದ 80+ ಕ್ರೋರ್ಸ್ ನ ನಾವು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತೆ ಯಶ್ ಅವರ ಟಾಕ್ಸಿಕ್ ಫಿಲಂ ಇವಾಗ ಬುಕ್ ಮೈ ಶೋ ಅಲ್ಲಿ 1.2 ಮಿಲಿಯನ್ ಇಂಟ್ರೆಸ್ಟೆಡ್ ಲೈಕ್ ನ ಪಡ್ಕೊಂಡು ಅಫಿಷಿಯಲ್ ಆಗಿ ಟಾಪ್ 10 ಲಿಸ್ಟ್ಗೆ ಎಂಟ್ರಿ ಆಗಿ 9th ಪ್ಲೇಸ್ ನ ಪಡ್ಕೊಂಡಿದೆ. ಮತ್ತೆ ಈ ಟಾಪ್ 10 ಲಿಸ್ಟ್ ಅಲ್ಲಿ 2 ಫಿಲಂ ಇರುವಂತ ಸೆಕೆಂಡ್ ಆಕ್ಟರ್ ಅಂತಂದ್ರೆ ಅದು ಯಶ್ ಅವರೇ ಆಗಿದ್ದಾರೆ. ಅಂಡ್ ಇದೇ ಬುಕ್ ಮೈ ಶೋ ಅಲ್ಲಿ 2 ಮಿಲಿಯನ್ ಅಂಡ್ 1 ಮಿಲಿಯನ್ ಇಂಟ್ರೆಸ್ಟೆಡ್ ಫಿಲಂ ಹೊಂದಿರುವಂತ ಒನ್ ಅಂಡ್. ಮತ್ತೆ ನಿಮ್ಗೆ ಯಶ್ ಅವರ ಕ್ರೇಜ್ ಬಗ್ಗೆ ಅಂಡ್ ಟಾಕ್ಸಿಕ್ ಫಿಲಂ ನ ಕ್ರೇಜ್ ಬಗ್ಗೆ ಏನ್ ಅನ್ನಿಸ್ತಾ ಇದೆ ಅಂಡ್ ಇದು ಜಸ್ಟ್ ಹೈಪಾ ಅಥವಾ ಹಾರ್ಡ್ ವರ್ಕ್ ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೆಳಗಡೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಂ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.